ವಿದ್ಯುತ್ ಸ್ಪರ್ಶಿಸಿ ಯಶ್ ಅವರ ಅಭಿಮಾನಿಗಳು ಸಾವನ್ನಪ್ಪಿದಂತಹ ಪ್ರಕರಣ ಸಂಬಂಧ ಕೆಲವೇ ಹೊತ್ತಲ್ಲಿ ನಟ ಯಶ್ ಅವರು ಅಭಿಮಾನಿಗಳ ನಿವಾಸಕ್ಕೆ ಹೋಗಲಿದ್ದಾರೆ. ಅವರ ಕುಟುಂಬಸ್ಥರನ್ನ ಭೇಟಿ ಮಾಡೋ ಮೂಲಕವಾಗಿ ಸಾಂತ್ವನ ಹೇಳಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಸೂರಣಗಿ ಗ್ರಾಮಕ್ಕೆ ರೀಚ್ ಆಗ್ತಾರೆ ಯಶ್. ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ನಟ ಯಶ್. ಯಶ್ ಆಗಮನ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾವಣೆಗೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ ಯಾವ ರೀತಿಯಾಗಿ ಸೂರಣಗಿ ಗ್ರಾಮದಲ್ಲಿ ಈಗ ಸದ್ಯ ಅಭಿಮಾನಿಗಳಿಂದ ಜಮಾವಣೆ ಆಗಿರುವಂತಹ ದೃಶ್ಯ. ಎಲ್ಲಿ ನೋಡಿದ್ರು ಕೂಡ ಈಗ ಅಭಿಮಾನಿಗಳು ಕಟ್ಟಡಗಳ ಮೇಲೆಲ್ಲ ನಿಂತ್ಕೊಂಡು ಯಶ್ ಅವರು ಬರ್ತಾರೆ, ಅವ್ರನ್ನ ನೋಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ಅಂತಹ ಒಂದು ಸೇಫ್ಟಿನೂ ಇರಲ್ಲ. ಕಟ್ಟಡದ ಮೇಲೆ ನಿಂತ್ಕೊಂಡು ನೋಡಬೇಕು ಅನ್ನುವಂತಹ ಸಾಹಸಕ್ಕೂ ಕೂಡ ಹೋಗಬೇಡಿ. ಒಂದು ಮಾಡೋಕೆ ಹೋಗಿ ಇನ್ನೊಂದೇನೋ ರಿಸ್ಕ್ ಆಗೋದು ಬೇಡ, ಆಗದೆ ಇರಲಿ. ಆದರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪೊಲೀಸರು ಕೂಡ ಅಲ್ಲಿ ಭಾರಿ ಸಂಖ್ಯೆಯಲ್ಲಿ ಹೀಗೆ ಬಂದೋಬಸ್ತನ್ನ ಮಾಡ್ಕೊಂಡಿರೋ ದೃಶ್ಯವನ್ನ ನೋಡ್ತಾ ಇದ್ರಿ. ಬ್ಯಾರಿಕೇಡ್ಗಳನ್ನ ಅಡ್ಡಲಾಗಿ ಹಾಕಿದ್ದಾರೆ. ಸಹಜವಾಗಿ ಸ್ಟಾರ್ ನಟರುಗಳು ಬಂದಂತಹ ಸಂದರ್ಭದಲ್ಲಿ ಕಂಟ್ರೋಲ್ನಲ್ಲಿ ಇರೋಲ್ಲ. ಅಭಿಮಾನಿಗಳು ಮುನ್ನುಗ್ಗೋಕೆ ಪ್ರಯತ್ನಿಸ್ತಾರೆ. ಅವ್ರನ್ನ ಹೋಗಿ ತಬ್ಕೊಳ್ಬೇಕು, ಹ್ಯಾಂಡ್ ಶೇಕ್ ಮಾಡಬೇಕು ಅಂತ ಆ ಒಂದು ಜೋಶ್ ಅವರಲ್ಲಿರುತ್ತೆ. ಅದನ್ನೆಲ್ಲ ತಡಿಬೇಕು ಅನ್ನೋ ಸಲುವಾಗಿ ಈಗ ಸದ್ಯ ಬ್ಯಾರಿಕೇಡ್ಗಳನ್ನ ಹಾಕೊಂಡಿದ್ದಾರೆ ಪೊಲೀಸರು. ಅಲ್ಲಿ ಬಂದೋಬಸ್ತನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು, ಯಾವ ಒಂದು ಮನೆಗಳ ಮೇಲ್ ನೋಡಿದ್ರು ಕೂಡ ಅಭಿಮಾನಿಗಳ ಸಂಖ್ಯೆ ಕಾಣಿಸ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡಬಹುದಾಗಿದೆ. ಪ್ರತಿಯೊಂದು ಕಟ್ಟಡಗಳ ಮೇಲೂ ಕೂಡ ಅವರ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ. ಯಶ್ ಅವರು ಬರ್ತಾರೆ, ಇನ್ನೇನು ಕೆಲವೇ ಹೊತ್ತಲ್ಲಿ ಅವ್ರನ್ನ ನೋಡಬೇಕು ಅಂತ. ಇವತ್ತು ಯಶ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬನ ಸಂಭ್ರಮದಿಂದ ಅಭಿಮಾನಿಗಳೆಲ್ಲರೂ ಕೂಡ ಇವತ್ತು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಆದರೆ ಯಶ್ ಅವರು ಕೆಲ ವರ್ಷಗಳಿಂದ ಕಾರಣಾಂತರಗಳಿಂದ ಅವರು ಬ್ಯುಸಿ ಇರೋ ಸ್ಕೆಡ್ಯೂಲ್ನಿಂದ, ಕೆಲವು ಸಂದರ್ಭಗಳಲ್ಲಿ ಕೋವಿಡ್ ಕಾರಣದಿಂದಾಗಿ ಅವರು ಅಭಿಮಾನಿಗಳೊಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ದಯವಿಟ್ಟು ಸಹಕರಿಸಿ, ಕ್ಷಮಿಸಿ ಅಂತ ಕೋರಿದ್ರು. ಅದೇ ರೀತಿಯಾಗಿ ಈ ಬಾರಿ ಕೂಡ ಅವರು ಹೇಳಿದ್ರು. ಸಿನಿಮಾದ ಶೂಟಿಂಗ್ ವಿಷಯದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಆ ಕಾರಣಕ್ಕಾಗಿ ಅಭಿಮಾನಿಗಳಿಗೆ ಈ ಬಾರಿ ಕೂಡ ಯಶ್ ಅವರು ಹುಟ್ಟುಹಬ್ಬಕ್ಕೆ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಆದಂತಹ ನಿನ್ನೆ ರಾತ್ರಿ ಆದಂತಹ ದುರಂತದ ಹಿನ್ನೆಲೆಯಲ್ಲಿ ಇವತ್ತು ಯಶ್ ಅವರು ಅಭಿಮಾನಿಯ ನಿವಾಸಕ್ಕೆ ಬರಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ಅವರು ಅರ್ಥೈಸಿಕೊಂಡು ಅವರ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಸಲುವಾಗಿ ಬರ್ತಾ ಇದ್ದಾರೆ.